ಜೈ ಹಿಂದ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಆ್ಯಕ್ಚುಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹ್ಯಾಸ್ ಬೀನ್ ಮತ್ತು ಹ್ಯಾವ್ ಬೀನ್ ಅನ್ನು ನಾವು ಬಳಕೆ ಮಾಡ್ತೀವಿ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನಂತೇಳಿ ಮೊದಲಿಗೆ ನೋಡೋಣ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಯಾವುದಾದ್ರೂ ಒಂದು ಕೆಲಸ ಭೂತಕಾಲದಲ್ಲಿ ಪ್ರಾರಂಭ ಆಗಿ, ಅಂದರೆ ಹಿಂದೆಯೇ ಪ್ರಾರಂಭ ಆಗಿ ವರ್ತಮಾನದಲ್ಲಿಯೂ ಕೂಡ ಅದು ಮುಂದುವರೆದಿದ್ರೆ ಅದನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕರಿತೀವಿ. ಯಾವುದಾದರೂ ಕೆಲಸ ಭೂತಕಾಲದಲ್ಲಿ, ಅಂದರೆ ನಾವು ಮಾತನಾಡೋಕ್ಕಿಂತ ಮೊದಲು ಭೂತಕಾಲದಲ್ಲಿ ಪ್ರಾರಂಭವಾಗಿದ್ದು ವರ್ತಮಾನದಲ್ಲಿಯೂ, ಅಂದರೆ ಪ್ರೆಸೆಂಟಲ್ಲಿಯೂ ಕೂಡ ವರ್ತಮಾನದಲ್ಲಿಯೂ ಮುಂದುವರೆದಿದ್ದರೆ ಅದನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಆ ವಾಕ್ಯವನ್ನು ಬರಿತೀವಿ. ಉದಾಹರಣೆಗೆ, ಅವನು ಬೆಳಗ್ಗೆ 6 ಗಂಟೆಯಿಂದನೂ ಓದುತ್ತಾ ಇದ್ದಾನೆ ಅಂದರೆ ಅದರ ಅರ್ಥ 6 ಗಂಟೆಗೆ ಓದೋಕ್ಕೆ ಶುರು ಮಾಡ್ದ, ಪ್ರೆಸೆಂಟ್ ಕೂಡ ಅವನು ಓದ್ತಾ ಇದ್ದಾನೆ ಅನ್ನುವಂಥ ಅರ್ಥ. ಸೊ ಹ್ಯಾಸ್ ಬೀನ್ ಮತ್ತು ಹ್ಯಾವ್ ಬೀನನ್ನು ಬಳಸ್ತೀವಿ. ಸಮಯವನ್ನು ತಿಳಿಸೋದಕ್ಕೋಸ್ಕರ ಸಿನ್ಸ್ ಮತ್ತು ಫಾರ್ ಬಳಕೆಯನ್ನು ಮಾಡಲಾಗುತ್ತೆ. ಉದಾಹರಣೆಗೆ, ಸಿನ್ಸ್ 1999, ರೇಮಂಡ್ಸ್ ಸಿನ್ಸ್ 1999 ಅಂದರೆ 1999ರಿಂದ ಇಂದಿನವರೆಗೂ ಕೂಡ ಅಂತೇಳಿ. ಸೊ ಫಾರ್ 6 ಮಂತ್ ಅಂದರೆ 6 ತಿಂಗಳಿಂದ ಶುರು ಮಾಡಿ ಪ್ರಾರಂಭ ಆಗ್ತಿದೆ, ಕಂಟಿನ್ಯೂ ಆಗಿದೆ ಅಂತೇಳಿ. ಸೊ ಇದನ್ನು ಒಂದು ಚಿಕ್ಕ ಒಂದು ಪಿಕ್ಚರ್ ಡಯಾಗ್ರಾಮಲ್ಲಿ ತೋರಿಸೋದಾದರೆ, ವರ್ಕ್ ಅನ್ನೋದು ಇದೆಯಲ್ಲ, ವರ್ಕ್ ಅನ್ನೋದು ಪಾಸ್ಟಲ್ಲಿ ಶುರುವಾಗಿರುತ್ತೆ, ಪ್ರೆಸೆಂಟಲ್ಲಿ ಕಂಟಿನ್ಯೂ ಆಗಿ ಫ್ಯೂಚರ್ ಕಡೆ ಹೋಗ್ತಾ ಇರುತ್ತೆ. ಅಂದರೆ ಇಲ್ಲಿ ಶುರುವಾಗಿರುತ್ತೆ, ಅದು ಸ್ಟಾರ್ಟ್ ಆಗಿರುತ್ತೆ, ಪ್ರೆಸೆಂಟಲ್ಲಿ ಕಂಟಿನ್ಯೂ ಆಗಿ ಅದೇನಾಗುತ್ತೆ ಇಲ್ಲಿ ಫ್ಯೂಚರ್ ಕಡೆನೂ ಹೋಗ್ತಿರುತ್ತೆ. ಅಂದರೆ ಪ್ರೆಸೆಂಟಲ್ಲಿ ಅದು ಮುಗ್ದಿರಲ್ಲ ಇನ್ನು ಅಂತ. ಸೊ ಪ್ರೆಸೆಂಟಲ್ಲಿ ಏನಾಗಿರುತ್ತೆ, ಅದು ಇನ್ ಪ್ರೋಗ್ರೆಸ್ ಅಂದರೆ ಅದು ಚಾಲ್ತಿಯಲ್ಲಿ ಇರುತ್ತೆ ಅನ್ನುವಂಥ ಅರ್ಥ. ಸೊ ನೇರವಾಗಿ ಸ್ಟ್ರಕ್ಚರಿಗೆ ಹೋಗೋಣ ಸ್ನೇಹಿತರೆ. ಸ್ಟ್ರಕ್ಚರ್ ತುಂಬ ಸುಲಭವಾಗಿದೆ. ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್, ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ V4 ಆಬ್ಜೆಕ್ಟ್ ಸಿನ್ಸ್ ಫಾರ್ ಅಥವಾ ಟೈಮ್ನ ಸೂಚಿಸುವಂತಹ ಸಿನ್ಸ್ ಅಥವಾ ಫಾರ್ ಇರುತ್ತೆ. ಇಲ್ಲಿ ಗಮನಿಸಿ, V4 ಇರುತ್ತೆ. V4 ಅಂದರೆ ಕ್ರಿಯಾಪದದ 4ನೇ ರೂಪ. ಕ್ರಿಯಾಪದದ 4ನೇ ರೂಪವನ್ನು ನಾವು V4 ಅಂತೀವಿ. ಉದಾಹರಣೆಗೆ ಈಟ್ ಅಂತ ಇದ್ದರೆ ಈಟ್, ಏಟ್, ಈಟನ್ 3 ರೂಪ ಆಯಿತು, ಈಟಿಂಗ್. ಸೊ ಇದು 4ನೇ ರೂಪ. ಸೊ ನೆಗೆಟಿವಲ್ಲಿ ಆ್ಯಸ್ ಯೂಶುವಲ್ ನಾಟ್ ಆ್ಯಡ್ ಆಗುತ್ತೆ. ಇಂಟ್ರಾಗೇಟಿವಲ್ಲಿ ಹ್ಯಾಸ್ ಅಥವಾ ಹ್ಯಾವ್ ಮೊದಲಿಗೆ ಬರುತ್ತೆ. ಇಂಟ್ರಾಗೇಟಿವ್ ನೆಗೆಟಿವಲ್ಲಿ ಹ್ಯಾಸ್ ಅಥವಾ ಹ್ಯಾವ್ ಇದ್ದು ನಾಟ್ ಆ್ಯಡ್ ಆಗಿರುತ್ತೆ. WH ಕ್ವಶನಲ್ಲಿ WH ವರ್ಡ್ ಇರುತ್ತೆ. ಸೊ ಒಂದೊಂದೇ ವಾಕ್ಯವನ್ನು ಸುಲಭವಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ನಾನು ಇಂಗ್ಲೀಷ್ ವಾಕ್ಯವನ್ನೇ ಬರಿತೀನಿ. ರಾಹುಲ್ ಹ್ಯಾಸ್ ಬೀನ್ ರೀಡಿಂಗ್ ಬುಕ್ ಫಾರ್ 4 days. ರಾಹುಲ್ ಹ್ಯಾಸ್ ಬೀನ್ reading book for 4 days. 4 ದಿನಗಳಿಂದನೂ ಆತ ಪುಸ್ತಕ ಓದ್ತಿದ್ದಾನೆ ಅಂತ. ರಾಹುಲ್ ಹ್ಯಾಸ್ ನಾಟ್, ಯಾಕಿಲ್ಲಿ ಹ್ಯಾಸ್ ಬಂದಿದೆ ಅಂತ ಕೇಳಿದ್ರೆ ಸಿಂಗ್ಯುಲರ್ ನೌನ್ ಹೆಸರಿದೆ, ಅಂದರೆ ಸಿಂಗ್ಯುಲರ್ ನೇಮ್ ಇದೆ, ಹಾಗಾಗಿ ಹ್ಯಾಸ್ ಬರುತ್ತೆ. ರಾಹುಲ್ ಹ್ಯಾಸ್ ನಾಟ್ ಬೀನ್ reading book for 4 days. ಇಂಟ್ರಾಗೇಟಿವ್ ಬಂದರೆ ನೋಡಿ ಹೆಂಗಾಗುತ್ತೆ, ಹ್ಯಾಸ್ ರಾಹುಲ್ ಬೀನ್ reading book for 4 days. ಇಂಟ್ರಾಗೇಟಿವ್ ನೆಗೆಟಿವ್ ಬಂದರೆ ಹ್ಯಾಸ್ ರಾಹುಲ್ ನಾಟ್ ಬೀನ್ ರೀಡಿಂಗ್ ಬುಕ್ ಫಾರ್ 4 days. ಹ್ಯಾಸ್ ರಾಹುಲ್ ನಾಟ್ ಬೀನ್ ರೀಡಿಂಗ್ ಬುಕ್ ಫಾರ್ 4 days. WH ಕ್ವೆಶನಿಂಗ್ ಬಂದರೆ ಲಾಸ್ಟ್ ಸೆಂಟೆನ್ಸ್, why Rahul has been reading book for
ರೀಡಿಂಗ್ ಬುಕ್ ಫಾರ್ 4 days. ನೋಡಿ ಇಲ್ಲಿ ಸುಲಭವಾಗಿ ಕನ್ನಡದಲ್ಲಿ ನೋಡ್ತಾ ಹೋಗೋಣ. ರಾಹುಲ್ ಹ್ಯಾಸ್ ಬೀನ್ ರೀಡಿಂಗ್ ಬುಕ್ ಫಾರ್ 4 days. ರಾಹುಲ್ 4 ದಿನದಿಂದಲೂ ಪುಸ್ತಕ ಓದ್ತಾ ಇದ್ದಾನೆ. ರಾಹುಲ್ 4 ದಿನದಿಂದಲೂ ಪುಸ್ತಕ ಓದುತ್ತಿದ್ದಾನೆ. ಎರಡನೇದು, ರಾಹುಲ್ 4 ದಿನದಿಂದಲೂ ಪುಸ್ತಕ ಓದುತ್ತಿಲ್ಲ. ಇನ್ನು ಇಂಟ್ರಾಗೇಟಿವ್ ಬಂದರೆ ರಾಹುಲ್ 4 ದಿನದಿಂದಲೂ ಪುಸ್ತಕ ಓದುತ್ತಿದ್ದಾನೆಯೇ. ಇಂಟ್ರಾಗೇಟಿವ್ ನೆಗೆಟಿವ್ ಬಂದರೆ ರಾಹುಲ್ 4 ದಿನದಿಂದಲೂ ಪುಸ್ತಕ ಓದುತ್ತಿಲ್ಲವೇ. WH ಕ್ವೆಶನಿಗೆ ಬಂದರೆ ರಾಹುಲ್ 4 ದಿನದಿಂದಲೂ ಏಕೆ ಪುಸ್ತಕ ಓದುತ್ತಿದ್ದಾನೆ. ನೋಡಿ ಸುಲಭವಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಸ್ಟ್ರಕ್ಚರ್ ಸಿಂಪಲ್ ಸ್ಟ್ರಕ್ಚರ್ ಇರ್ತಿದೆ. ಸಬ್ಜೆಕ್ಟ್ ಹ್ಯಾಸ್ ಅಥವಾ ಹ್ಯಾವ್ ಪ್ಲಸ್ ಬೀನ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಬೀನ್ ಆ್ಯಡ್ ಆಗುತ್ತೆ, ನೆನಪಿರಲಿ. V4 ಇರುತ್ತೆ. V4 ಅಂದರೆ ವರ್ಬನ ಕ್ರಿಯಾಪದದ 4ನೇ ರೂಪ. 4ನೇ ರೂಪ ಇರುತ್ತೆ. ಎಲ್ಲ ಕಡೆ V4 ಇರುತ್ತೆ. ಸಿನ್ಸ್ ಅಥವಾ ಫಾರ್ ಇರುತ್ತೆ, ಟೈಮನ್ನು ರೆಪ್ರೆಸೆಂಟ್ ಮಾಡೋಕ್ಕೆ. ನೋಡಿ, ರಾಹುಲ್ ಹ್ಯಾಸ್ ಬೀನ್ ರೀಡಿಂಗ್ ಬುಕ್ ಫಾರ್ 4 days. ರಾಹುಲ್ 4 ದಿನದಿಂದಲೂ ಪುಸ್ತಕ ಓದ್ತಾ ಇದ್ದಾನೆ. ನೆಗೆಟಿವ್ ಬಂದರೆ ರಾಹುಲ್ ಹ್ಯಾಸ್ ನಾಟ್ ಬೀನ್ ರೀಡಿಂಗ್ ಬುಕ್ ಫಾರ್ 4 days. ರಾಹುಲ್ 4 ದಿನದಿಂದಲೂ ಪುಸ್ತಕ ಓದ್ತಾ ಇಲ್ಲ. ಹ್ಯಾಸ್ ರಾಹುಲ್ ಬೀನ್ ರೀಡಿಂಗ್ ಬುಕ್ ಫಾರ್ 4 days? ಇಂಟ್ರಾಗೇಟಿವ್ ಇದು. ಹ್ಯಾಸ್ ರಾಹುಲ್ ಬೀನ್ ರೀಡಿಂಗ್ ಬುಕ್ ಫಾರ್ 4 days? ರಾಹುಲ್ 4 ದಿನದಿಂದಲೂ ಪುಸ್ತಕ ಓದ್ತಾ ಇದ್ದಾನಾ? ಇನ್ನು ಇಂಟ್ರಾಗೇಟಿವ್ ನೆಗೆಟಿವ್ ಬಂದರೆ ಹ್ಯಾಸ್ ರಾಹುಲ್ ನಾಟ್ ಬೀನ್ ರೀಡಿಂಗ್ ಬುಕ್ ಫಾರ್ 4 days? ರಾಹುಲ್ 4 ದಿನದಲ್ಲೂ ಪುಸ್ತಕ ಓದ್ತಾ ಇಲ್ವಾ? ಇನ್ನು WH ಕ್ವೆಶನಿಗೆ ಬಂದರೆ ವೈ ರಾಹುಲ್ ಹ್ಯಾಸ್ ಬೀನ್ ರೀಡಿಂಗ್ ಬುಕ್ ಫಾರ್ 4 days? ರಾಹುಲ್ 4 ದಿನದೂ ಯಾಕೆ ಪುಸ್ತಕ ಓದ್ತಾ ಇದ್ದಾನೆ? ಹಾಗಾದರೆ ಉದಾಹರಣೆಗಳಿಗೆ ಹೋಗೋಣ ನೇರವಾಗಿ. ರಮೇಶ್ ನಿನಗೆ 2 ಗಂಟೆಯಿಂದನೂ ಕಾಯುತ್ತಿದ್ದಾನೆ. 2 ಅವರಿಂದ ನಿನಗೆ ರಮೇಶ್ ವೆಯ್ಟ್ ಮಾಡ್ತಿದ್ದಾನೆ. ಅಂದರೆ 2 ಅವರ್ ಹಿಂದೆಯಿಂದ ಶುರು ಮಾಡಿದ್ದಾನೆ ವೆಯ್ಟ್ ಮಾಡೋಕ್ಕೆ. ಪ್ರೆಸೆಂಟ್ ಆಲೋ ಸ್ಟಿಲ್ ಈಸ್ ವೆಯ್ಟಿಂಗ್ ಅಂತೇಳಿ, ಅಂದರೆ ಈಗಲೂ ಕೂಡ ಅವನು ವೆಯ್ಟ್ ಮಾಡ್ತಿದ್ದಾನೆ ಅಂತೇಳಿ. ಹೆಂಗೆ ಬರೀಬೇಕು ಇದನ್ನು? ರಮೇಶ್ ಹ್ಯಾಸ್ ಬೀನ್ ವೇಟಿಂಗ್ ಫಾರ್ ಯು. ರಮೇಶ್ ಹ್ಯಾಸ್ been waiting for you for 2 hours. ಅವಳು ಬಹಳ ಹೊತ್ತಿನವರೆಗೆ ನಗುತ್ತಲೇ ಇದ್ದಾಳೆ. ತುಂಬ ಹೊತ್ತಾಯ್ತು ಅವಳು ನಗ್ತಾನೇ ಇದ್ದಾಳೆ ಅನ್ನೋದಕ್ಕೆ she has been laughing for a long time. She has been laughing for a long time. ನಾನು ಬಾಲ್ಯದಿಂದಲೂ ಚೈಲ್ಡ್ಹುಡ್ ಡೇಸಿಂದನೂ ಸಂಗೀತ ಕಲಿತಾ ಇದ್ದೀನಿ ಅನ್ನೋದಕ್ಕೆ ಐ ಹ್ಯಾವ್ ಬೀನ್ ಲರ್ನಿಂಗ್ ಮ್ಯೂಸಿಕ್ ಸಿನ್ಸ್ ಚೈಲ್ಡ್ಹುಡ್. ನೋಡಿ, ಐ ಬಂದಾಗ ಹ್ಯಾವ್ ಬರುತ್ತೆ. ಐ ಹ್ಯಾವ್ ಬೀನ್ ಲರ್ನಿಂಗ್ ಮ್ಯೂಸಿಕ್. ಐ ಹ್ಯಾವ್ ಬೀನ್ ಲರ್ನಿಂಗ್ ಮ್ಯೂಸಿಕ್ ಸಿನ್ಸ್ ಚೈಲ್ಡ್ಹುಡ್. ಬಾಲ್ಯದಿಂದನೂ ನಾನೇನು ಮಾಡ್ತಿದ್ದೀನಿ? ಸಂಗೀತ ಕಲಿತಾ ಇದ್ದೀನಿ. ಅವನು 4 ತಿಂಗಳಿನಿಂದಲೂ ಅನಾರೋಗ್ಯದಿಂದಿದ್ದಾನೆ. He has been sick for 4 months. He has been sick for 4 months. ಅವನು 4 ತಿಂಗಳಿಂದಲೂ ಅನಾರೋಗ್ಯದಿಂದ ಇದ್ದಾನೆ. ಅಂದರೆ ತುಂಬ ಹಿಂದಿನಿಂದ ಇದ್ದಾನೆ, ಇವಾಗ ಕೂಡ ಅನಾರೋಗ್ಯದಿಂದ ಇದ್ದಾನೆ ಅಂತ ಅರ್ಥ. ನಾನು 4 ವರ್ಷದಿಂದ ಈ ಊರಿನಲ್ಲಿ ವಾಸಿಸುತ್ತಿದ್ದೇನೆ. I have been living in this village for 4 years. I have been living in this village for 4 years. ನೋಡಿ ಎಷ್ಟು ಸುಲಭ ಇದೆ.
ರಮೇಶ್ ನಿನಗೆ 2 ಗಂಟೆಯಿಂದಲೂ ಕಾಯ್ತಾ ಇದ್ದಾನೆ. ರಮೇಶ್ ಹ್ಯಾಸ್ ಬೀನ್ ವೇಟಿಂಗ್ ಫಾರ್ ಯು ಫಾರ್ 2 hours. ಅವಳು ಬಹಳ ಹೊತ್ತಿನವರೆಗೆ ನಗುತ್ತಲೇ ಇದ್ದಾಳೆ. ಶಿ ಹ್ಯಾಸ್ ಬೀನ್ ಲಾಫಿಂಗ್ ಫಾರ್ ಅ ಲಾಂಗ್ ಟೈಮ್. ನಾನು ಬಾಲ್ಯದಿಂದಲೂ ಸಂಗೀತವನ್ನು ಕಲಿಯುತ್ತಲೇ ಇದ್ದೇನೆ. ಐ ಹ್ಯಾವ್ ಬೀನ್ ಲರ್ನಿಂಗ್ ಮ್ಯೂಸಿಕ್ ಸಿನ್ಸ್ ಚೈಲ್ಡ್ಹುಡ್. ಅವನು 4 ತಿಂಗಳಿನಿಂದಲೂ ಅನಾರೋಗ್ಯದಿಂದಿದ್ದಾನೆ. ಹಿ ಹ್ಯಾಸ್ ಬೀನ್ ಸಿಕ್ ಫಾರ್ 4 months. ನಾನು 4 ವರ್ಷದಿಂದಲೂ ಈ ಊರಿನಲ್ಲಿ ವಾಸಿಸುತ್ತಿದ್ದೇನೆ. ಐ ಹ್ಯಾವ್ ಬೀನ್ ಲಿವಿಂಗ್ ಇನ್ ದಿಸ್ ವಿಲೇಜ್ ಫಾರ್ 4 years. ಇನ್ನಷ್ಟು ವಾಕ್ಯಗಳನ್ನು ನೋಡೋಣ. ನಾವು 1 ತಿಂಗಳಿನಿಂದಲೂ ಅಲ್ಲಿಗೆ ಹೋಗುತ್ತಿದ್ದೇವೆ. 1 month ಆಯ್ತು ಅಲ್ಲಿಗೆ ಹೋಗ್ತಾ ನಾವು ಅಂತ ಹೇಳೋದಕ್ಕೆ ವಿ ಹ್ಯಾವ್ ಬೀನ್ ಗೋಯಿಂಗ್ ದೇ ಫಾರ್ 1 month. ವಿ ಹ್ಯಾವ್ ಬೀನ್ ಗೋಯಿಂಗ್ ದೇರ್ ಫಾರ್ 4 months. ದೆನ್ ನೀನು ಅವನನ್ನು ಬಹಳ ವರ್ಷದಿಂದಲೂ ನೋಡುತ್ತಿದ್ದೀಯಾ? ಪ್ರಶ್ನೆ ಇದು. ಹ್ಯಾವ್ ಯು ಬೀನ್ ಸೀಯಿಂಗ್ ಹಿಮ್ ಫಾರ್ ಮೆನಿ ಇಯರ್ಸ್? ಹ್ಯಾವ್ ಯು ಬೀನ್ ಸೀಯಿಂಗ್ ಹಿಮ್ ಫಾರ್ ಮೆನಿ ಇಯರ್ಸ್? ನಾನು 2 ವರ್ಷದಿಂದ ಇಂಗ್ಲಿಷ್ ಕಲಿಯುತ್ತಿದ್ದೇನೆ. ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಸಿನ್ಸ್ 2 years. ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಸಿನ್ಸ್ 2 years. ಸುಷ್ಮಾ ಬೆಳಗ್ಗೆಯಿಂದಲೂ ಕೆಲಸ ಮಾಡ್ತಾ ಇದ್ದಾಳೆ. ಸುಷ್ಮಾ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ ಮಾರ್ನಿಂಗ್. Sushma has been working since morning. ನಾನು 2 ಗಂಟೆಯಿಂದ ಯೋಚಿಸ್ತಾ ಇದ್ದೀನಿ. I have been thinking for 2 hours. I have been thinking for 2 hours. ನೋಡಿ, ನಾವು 1 ತಿಂಗಳಿಂದಲೂ ಅಲ್ಲಿಗೆ ಹೋಗುತ್ತಿದ್ದೇವೆ. ವಿ ಹ್ಯಾವ್ ಬೀನ್ ಗೋಯಿಂಗ್ ದೇರ್ ಫಾರ್ 4 months. ನೀನು ಅವನನ್ನು ಬಹಳ ವರ್ಷದಿಂದಲೂ ನೋಡುತ್ತಿದ್ದೀಯಾ? ಹ್ಯಾವ್ ಯು ಬೀನ್ ಸೀಯಿಂಗ್ ಹಿಮ್ ಫಾರ್ ಮೆನಿ ಇಯರ್ಸ್? ನಾನು 2 ವರ್ಷದಿಂದ ಇಂಗ್ಲಿಷ್ ಕಲಿಯುತ್ತಿದ್ದೇನೆ. ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಸಿನ್ಸ್ 2 years. ಸುಷ್ಮಾ ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇದ್ದಾಳೆ. ಸುಷ್ಮಾ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ ಮಾರ್ನಿಂಗ್. ನಾನು 2 ಗಂಟೆಯಿಂದ ಯೋಚಿಸ್ತಾ ಇದ್ದೇನೆ. ಐ ಹ್ಯಾವ್ ಬೀನ್ ಥಿಂಕಿಂಗ್ ಫಾರ್ 2 hours. ಸ್ನೇಹಿತರೆ, ಇಲ್ಲಿ ಹ್ಯಾವ್ ಬೀನ್ ಹ್ಯಾಸ್ ಬೀನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಹ್ಯಾವ್ ಬೀನ್ ಯಾವಾಗ ಯೂಸ್ ಆಗುತ್ತೆ ಕೇಳಿದ್ರೆ, ಹ್ಯಾವ್ ಬೀನ್ ಐ, ವಿ, ದೇ ಮತ್ತು ಯು ಎನ್ನುವಂಥ ಪ್ರೊನೌನ್ಗಳ ಮುಂದೆ ಇನ್ನು ಪ್ಲೂರಲ್ ನೇಮ್ ಇದ್ದಾಗ. ಇನ್ನು ಹ್ಯಾಸ್ ಬೀನ್ ಇದೆಯಲ್ಲ, ಹ್ಯಾಸ್ ಬೀನ್ ಹಿ, ಶಿ, ಇಟ್ ಮತ್ತು ನೇಮ್ ಸಿಂಗ್ಯುಲರ್ ನೇಮ್ಗಳ ಮುಂದೆ ಇರುತ್ತೆ. ಗಮನಿಸಿ, ಇದನ್ನು ಕನ್ಫ್ಯೂಸ್ ಮಾಡ್ಕೊಬಿಡಿ. ಹ್ಯಾವ್ ಬೀನ್ ಮತ್ತು ಹ್ಯಾಸ್ ಬೀನ್. ಸೊ ಸ್ನೇಹಿತರೆ, ಇವತ್ತಿನ ಸೆಷನ್ನ ಕೊನೆ ಹಂತಕ್ಕೆ ಬಂದಿದ್ದೀವಿ. ಇವತ್ತಿನ ವರ್ಕ್ಶೀಟ್ ಎಂದಿನಂತೆ ಇವತ್ತಿನ ವರ್ಕ್ಶೀಟನ್ನು ಕೊಡ್ತಾ ಇದ್ದೀವಿ. ಅವನು ಬೆಳಗ್ಗೆಯಿಂದಲೂ ಲೆಟರ್ ಬರೀತಾ ಇದ್ದಾನೆ. ನಾನು ನಿನಗೆ 3 ಗಂಟೆಯಿಂದಲೂ ಕಾಯುತ್ತಿದ್ದೇನೆ. ಅವಳು ಮಧ್ಯಾಹ್ನದಿಂದಲೂ ಟ್ರ್ಯಾಕ್ನಲ್ಲಿ ಓಡ್ತಾ ಇದ್ದಾಳೆ. ರಾಜು ಬೆಳಗ್ಗೆಯಿಂದಲೂ ಕೆಲಸ ಮಾಡ್ತಾ ಇದ್ದಾನೆ. ನಾನು ಬಾಲ್ಯದಿಂದಲೂ ಇಂಗ್ಲೀಷ್ ಕಲಿಯುತ್ತಿದ್ದೇನೆ. ಸೊ ಈ 5 ಕನ್ನಡ ವಾಕ್ಯಗಳಿಗೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸಿ ಮಾಡಿ ಮತ್ತು ಈ ರೀತಿಯ ವಾಕ್ಯಗಳನ್ನು ನಿಮ್ಮ ದಿನನಿತ್ಯದಲ್ಲೂ ಕೂಡ ಬಳಸಿ. ಸ್ನೇಹಿತರೆ, ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಮತ್ತು ಮೊದಲಿಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.